ಹಾಸನದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮೈಕ್ರೋ ಫೈನಾನ್ಸ್ನ ಕಿರುಕುಳ ಯಾವ ರೀತಿಯಾಗಿದೆ ಅಂತ ಹೇಳಿ ಬೆಳಗ್ಗೆಯೇ ಸಾಲ ವಸೂಲಿಗೆ ಬಂದಿರು 1 ಗ್ರಾಮ 150 ಜನರಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಕೊಡ್ತಾ ಇರೋದು. ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸಮಸ್ತ BSS RBL ನವಚೇತನ್ ಮೈಕ್ರೋ ಫೈನಾನ್ಸ್ನಿಂದ 150ಕ್ಕೂ ಹೆಚ್ಚು ಜನ ಸಾಲವನ್ನ ಪಡ್ಕೊಂಡಿದ್ದಾರೆ. ಫೈನಾನ್ಸ್ ಏಜೆಂಟ್ನಿಂದ ಕಿರುಕುಳಕ್ಕೆ ಈಗ ಗ್ರಾಮವನ್ನ ತೊರೆದಿದ್ದಾರೆ ಹಲವು ಜನರು. ಮೈಕ್ರೋ ಫೈನಾನ್ಸ್ ಏಜೆಂಟ್ ಕಿರುಕುಳದಿಂದ ಕಣ್ಣೀರಿಟ್ಟಿದ್ದಾರೆ ಮಹಿಳೆಯರು. ಮನೆಯ ಮುಂದೆ ಏಜೆಂಟ್ ಕುಳಿತಿರ್ತಾರೆ. ಪಬ್ಲಿಕ್ ಟಿವಿ ಕ್ಯಾಮೆರಾ ನೋಡ್ತಾನೆ ಏಜೆಂಟ್ ಎಸ್ಕೇಪ್ ಆಗ್ತಾರೆ. ನಿಯಮದ ಪ್ರಕಾರನೇ ನೀವು ದುಡ್ಡನ್ನ ಇಸ್ಕೊಳಕ್ ಬಂದಿದ್ದೀರಾ ಅನ್ನೋದಾದ್ರೆ ಅಷ್ಟೊಂದು ಓಡಿ ಹೋಗುವಂತ ಅಗತ್ಯತೆ ಏನಿದೆ? ಅಲ್ಲಿ ಬಂದಿರುವಂತಹ ಸಿಬ್ಬಂದಿ ಕ್ಯಾಮ್ರಾ ಕಂಡ ತಕ್ಷಣ ಓಡಿ ಹೋಗ್ತಾರೆ ನೋಡಿ. ಆಮೇಲೆ ಸಿಬ್ಬಂದಿಗಳಿಗೂ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವರ ಹೈಯರ್ ಆಫೀಸರ್ಸ್ಗಳು ಆ ಫೈನಾನ್ಸ್ ಅಲ್ಲಿ ಅವರು ಭಯಂಕರ ಪ್ರೆಷರ್ ಆಗ್ತಾ ಇದ್ದಾರೆ. ಇವತ್ತಿನ ನಿಮ್ಮ ಟಾರ್ಗೆಟ್ ಏನು? ರಾತ್ರಿ 9 ಆದ್ರೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿ ರಾತ್ರಿ 9 ಗಂಟೆವರೆಗೂ ಕಾಟ ಕೊಡ್ತಾನೆ ಇರ್ತಾರೆ. ರಾತ್ರಿ 9 ಆದ್ರೆ ಇವತ್ತು ಯಾಕೆ ಟಾರ್ಗೆಟ್ ರೀಚ್ ಆಗಿದಿರೋ ಇಲ್ವೋ, ಯಾಕೆ ಆಗಕ್ಕಾಗಿಲ್ಲ ನಿಮ್ಮ ಹತ್ರ, ಎಷ್ಟು ಇಸ್ಕೊಂಡು ಬಂದ್ರಿ ದುಡ್ಡನ್ನ, ಇವುಗಳನ್ನ ಆ ಸಿಬ್ಬಂದಿಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಎದ್ರೆ ಇವತ್ತು ಟಾರ್ಗೆಟ್ ಎಷ್ಟು ಅಷ್ಟನ್ನು ರೀಚ್ ಮಾಡ್ಕೊಂಡು ಬರಬೇಕು. ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಪ್ರೆಷರೇ ಪಾಪ. ಈ ಕಡೆಗೆ ಸಾಲ ಕಟ್ಟೋರ್ಗು ಪ್ರೆಷರೇ. ಏನು ಮಾಡೋದಿಲ್ಲಿ? ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ಹಾಸನ ಪ್ರತಿನಿಧಿ ಶಶಿಧರ್, ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಿ. ಸಿಬ್ಬಂದಿಗಳಿಗೂ ಕೂಡ ಅವರ ಹೈಯರ್ ಆಫೀಸರ್ಸ್ಗಳು ಪ್ರೆಷರ್ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಟಾರ್ಗೆಟ್ ಅನ್ನ ಕೊಟ್ಬಿಟ್ಟು ಕ್ಲಿಯರ್ ಮಾಡಬೇಕು ಅಂತ ಹೇಳಿ. ಈಗ ಊರಿನ ಜನ ಯಾವ ರೀತಿ ಇದನ್ನ ನಿಭಾಯಿಸ್ತಾ ಇದ್ದಾರೆ, ಏನಾಗಿದೆ? ಅರುಣ್, ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಅದಕ್ಕೆ ಕಡಿವಾಣ ಆಗಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಇದಕ್ಕೆ ಮೈಕ್ರೋ ಫೈನಾನ್ಸ್ಗಳು ಕ್ಯಾರೆ ಅಂತಲೇ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮ. ಈಗಾಗಲೇ ಸರ್ಕಾರ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಿದ್ರು ಸಹ ಅದನ್ನು ಮೀರಿ ಮೈಕ್ರೋ ಫೈನಾನ್ಸ್ ಕಂಪ್ನಿ ಏಜೆಂಟರು ಏನು ಗ್ರಾಮಸ್ಥರ ಮನೆ ಬಾಗಿಲಿಗೆ ಬಂದು ಹಣವನ್ನು ಕಟ್ಟುವಂತೆ ಪೀಡಿಸ್ತಾ ಇರ್ತಕ್ಕಂಥದ್ದು. ಇದೀಗ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಕಾಳೇನಹಳ್ಳಿ ಗ್ರಾಮ. ಇಲ್ಲಿರ್ತಕ್ಕಂತಹ ಏನು ಜನರಿದ್ದಾರೆ ಇವರೆಲ್ಲರೂ ಸಹ 4-5 ಮೈಕ್ರೋ ಫೈನಾನ್ಸ್ಗಳಿಂದ ಸಾಲವನ್ನು ಪಡೆದಿದ್ದಾರೆ. ಆದರೆ ಸಾಲದ ಹಣ ಪಾವತಿಸ್ತಾ ಇದ್ದಾರೆ. ಆದರೆ ಕೆಲವು ಒಂದು ಸಂದರ್ಭದಲ್ಲಿ ಹಣ ಕಟ್ಟಕ್ಕೆ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಟೈಮನ್ನು ಕೊಡಿ ಅಂತ ಹೇಳಿ ಅವರು ಕೇಳ್ತಾರೆ. ಆದರೂ ಸಹ ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಏಜೆಂಟರು ಮನೆಯ ಬಾಗಿಲಿಗೆ ಬಂದು ಇಂದು ಬೆಳಗ್ಗೆಯೂ ಸಹ ಏನು ಗ್ರಾಮದ ರವಿ ಎಂಬುವರ ಮನೆಯಲ್ಲಿ ಮನೆ ಒಳಗೆ ಕೂತ್ಕೊಂಡು ನೀವು ಸಾಲದ ಹಣ ಕಟ್ಟುವವರೆಗೂ ನಾನು ಇಲ್ಲಿಂದ ತೆರಳಲ್ಲ ಅಂತ ಹೇಳಿ ಕಿರುಕುಳವನ್ನು ನೀಡಿದರು. ಇಲ್ಲಿರ್ತಕ್ಕಂಥ ಕೆಲವು ಮಹಿಳೆಯರು ಆ ಏಜೆಂಟರು ಬಂದಾಗ ಅವರು ತೋಟದಲ್ಲಿರ್ಬೋದು ಎಲ್ಲರೂ ಸಹ ತಲೆ ಮರೆಸ್ಕೊತಾ ಇದ್ದಾರೆ. ಯಾಕೆಂದರೆ ಆ ರೀತಿಯ ಕಿರುಕುಳ ನೀಡ್ತಾ ಇರೋಂಥ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥ ಸುಮಾರು 150ಕ್ಕೂ ಹೆಚ್ಚು ಮಂದಿ ಈಗ ಮೈಕ್ರೋ ಫೈನಾನ್ಸಿಂದ ಸಾಲವನ್ನು ಪಡೆದಿದ್ದಾರೆ. ಆದರೂ ಸಹ ಅವರು ಸಾಲ ಕೆಲವರು ಪಾವತಿದ್ರು ಸಹ ಅದಕ್ಕೆ ಇನ್ನೂ ಹೆಚ್ಚಿನ ಬಡ್ಡಿಯನ್ನು ಕಟ್ಟಬೇಕು ಅಂತ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಕೆಲವರು ಊರನ್ನು ಸಹ ಬಿಟ್ಟಿರ್ತಕ್ಕಂಥದ್ದು. ಈಗ ಗ್ರಾಮಸ್ಥರನ್ನ ನಾವು ಮಾತಾಡ್ಸೋಣ. ಹೇಳಿ, ಎಷ್ಟು ಸಾಲವನ್ನು ಪಡೆದಿದ್ರೆ, ಅದರ ಸಾಲ ವಸೂಲತಿಗೆ ಯಾವ ರೀತಿ ಮಾಡ್ತಿದ್ದಾರೆ? ಸರ್, ಒಂದು 70,000, ಒಂದು 50,000, ಒಂದು 40,000, ಒಂದು 30,000. ಅದರಲ್ಲಿ BSS ಅವ್ರು ಬಂದು ನಾವು ದುಡ್ಡನ್ನು ಕರೆಕ್ಟಾಗಿ ಕಟ್ಕೊಂಬಂದಿದ್ದೀನಿ, ಪ್ರತಿ ಕಂತು ಹಾಕೊಂಬಂದಿದ್ದೀನಿ. ಒಂದು ಕಂತು ಹಾಕ್ತಾ ಇರೋದಕ್ಕೆ ಈ ಗಂಟೆಲ್ಲೇ ಕಟ್ಟಬೇಕು ಅಂತ ಹೇಳಿ ನಮ್ಮ ಮಿಸಸ್ಗೆಲ್ಲ ಹೊಡೆದು ಹೊಸ್ಲಲ್ಲೆಲ್ಲ ಕೂತ್ಕೊಂಡು ಭಾಳ ಗಲಾಟೆ ಮಾಡಿದ್ದಾರೆ. ಮತ್ತು ಬೆಳಿಗ್ಗೆ ಬಂದು RBL ಅವ್ರು ಬಂದು ಕಟ್ಟಲೇಬೇಕು, ಕಟ್ಟಲಿಲ್ಲ ಅಂದರೆ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವ್ರಿಗೂ ಸ್ವಲ್ಪ ಕ್ರಮ ಕೈಗೊಳ್ಬೇಕು ಸರ್ ಸರ್ಕಾರದಿಂದ. ಮತ್ತು ಸಮಸ್ತ ಮೈಕ್ರೋ ಫೈನಾನ್ಸ್ ಅವರು ಬಂದು ಈ ಕೂಡಲೇ ಕಟ್ಟಬೇಕು ದುಡ್ಡ, ಇಲ್ಲ ಅಂದರೆ ಹೋಗಲ್ಲ ನಾನು, ನನಗೆ ಪ್ರೆಜರ್ ಇದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರು ಭಾಳ ಟಾರ್ಚರ್ ಕೊಟ್ಟಿದ್ದಾರೆ. ಮತ್ತು 10 ಗಂಟೆ ರಾತ್ರಿವರೆಗೂ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ರಾತ್ರಿವರೆಗೂ ಮನೆ ಹತ್ರನೇ ಇರ್ತಾರೆ. ನಾವು ಕರು ಬಿಟ್ಕೊಳ್ಳೋಂಗಿಲ್ಲ, ಅಡುಗೆ ಮಾಡ್ಕೊಂಡು ಊಟನೂ ಮಾಡೋಂಗಿಲ್ಲ. ಆ ರೀತಿ ಭಾಳ ಹಿಂಸೆ ಕೊಡ್ತಾವ್ರೆ ಸರ್ ನಮಗೆ. ಈಗ ಮತ್ತೊಬ್ಬರು ಮಹಿಳೆ ಇದ್ರೆ, ಹೇಳಿ, ಮೈಕ್ರೋ ಫೈನಾನ್ಸ್ ಇಂದ ಎಷ್ಟು ಸಾಲ ತಗೊಂಡ್ರಿ, ಈಗ ಅವ್ರು ಏನು ಎಂಬ ಗ್ರಾಮಕ್ಕೆ ಯಾವ ರೀತಿ ಮಾಹಿತಿಗೆ ಧನ್ಯವಾದಗಳು.